ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನ ಅಂದ್ಕೊತೀನಿ. ಇವತ್ತಿನ ಟಾಪಿಕ್ ಏನಂದರೆ, ಈಗ ನಾನು 6th ಮಂತ್ ಮುಗಿದು 7 ಮಂತಿಗೆ ಬಂದಿದೆ. ಚೆನ್ನಾಗಿದ್ದೀನಿ. ಒಂದು 5 ಮಂತ್ವರೆಗೂ ವಾಮಿಟ್ ಇತ್ತು, ತುಂಬಾ ವಾಮಿಟ್ ಇತ್ತು. ನೀರು ಕುಡಿದ್ರೂ ವಾಮಿಟ್ ಆಗೋದು. ಈಗ ವಾಮಿಟ್ ಎಲ್ಲ ಆಗೋದು ಕಮ್ಮಿ ಆಗೈತೆ. ಊಟ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿದ್ದೀನಿ. 5 ಮಂತ್ ಸ್ಕ್ಯಾನಿಂಗ್ ಆಯಿತು. ಇವಾಗ 7 ಮಂತ್ಗೆ ಹೋಗಬೇಕು. ಹೋದಾದಮೇಲೆ ಏನಾಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಈಗ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಅಂದರೆ, ಸ್ವಲ್ಪ ಪಬ್ಲಿಕಲ್ಲಿ ಮಾತಾಡ್ಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡಬೇಕಲ್ವಾ, ಹಾಗೆ ಸ್ವಲ್ಪ ನಿಧಾನ ಆಗುತ್ತೆ ನಾವು ಮಾತಾಡೋದು ಅಲ್ವಾ. ಒಂದು ಸಲ ಮಾತಾಡಿಬಿಟ್ರೆ ಅದು ಹಂಗೇ ಇರುತ್ತೆ. ನೋಡಿಕೊಂಡು ನಿಗಾ ಮಾಡಿಕೊಂಡು, ಪಬ್ಲಿಕಲ್ಲೇ ಅಂತ ಅಲ್ಲ, ನಮ್ಮ ಮನೆಯವ್ರ ಜೊತೆ, ಚಿಕ್ಕವ್ರ ಜೊತೆ, ದೊಡ್ಡವ್ರ ಜೊತೆ ಆಗಲಿ ನಾವು ಮಾತಾಡಬೇಕಾದ್ರೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ತೊಗೋಬೇಕಲ್ವಾ. ಹಾಗಾಗಿ ನನಗೂ ಸ್ವಲ್ಪ ಸುಸ್ತಾಗ್ತಿರುತ್ತೆ. ಇವಾಗ ಪ್ರೆಗ್ನೆಂಟ್ ಬೇರೆ ಇದ್ದೀನಲ್ವ, ಹಂಗಾಗಿ ಸ್ವಲ್ಪ ಮಾತಾಡೋದು, ಮನೇಲೂ ಅಷ್ಟೇ ನಂಗೆ ಮಾತಾಡೋಕ್ಕೆ ಇನ್ನೊಬ್ಳು ಮಗಳಿದ್ದಾಳಲ್ಲ, ಅವಳ ಜೊತೆ ನನಗೆ ಮಾತಾಡೋಕ್ಕೆ ಕಷ್ಟ ಆಗ್ತಿರ್ತೈತೆ. ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ನಾನು ಸ್ವಲ್ಪ ದಿನ ಹೊರಗಡೆ ಹೋಗಿ ಶಾಪಿಂಗ್ ವ್ಲಾಗ್ನ ಮಾಡೋದಕ್ಕಾಗಲ್ಲ. ಹಾಗಾಗಿ ಬೇರೆ ನನ್ನ ಪಾಪು ಹುಟ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಏನು ವ್ಲಾಗ್ ಮಾಡಿ ನಿಮ್ಗೆ ಏನೇನು ಐಡಿಯಾಸ್ಗಳನ್ನ ಕೊಡ್ತೀನಿ ಅನ್ನೋದು ಎಲ್ಲ ವಿಡಿಯೋದಲ್ಲೂ ನಾನು ನಿಮಗೆ ಹೇಳ್ತಾ ಇರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ವಾಮಿಟ್ ಎಲ್ಲ ಎಷ್ಟು 5 ತಿಂಗಳು ನರ್ಕ. ಯಾರಿಗೂ ಬೇಡ. ವಾಮಿಟ್ ಆದರೆ ಮಾತ್ರ ಎಷ್ಟು ಕಷ್ಟ. ಡಿಲಿವರಿ ತಡ್ಕೊಬೋದು, ನಾರ್ಮಲ್ಲ ಸಿಸರಿಂಗು ಯಾವುದೋ ಒಂದು ವಾರದಲ್ಲಿ ಕಂಪ್ಲೀಟ್ ಆಗ್ತದೆ ಎರಡೂ. ಈ ವಾಮಿಟ್ ಮಾಡೋರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ನನಗೆ ಈಗಲೂ ಭಯ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ನಮ್ಮ ಮಗುನೇ ಬೇಡ ಅನಿಸಿತ್ತು, ನಾನೇ ಬೇಡ ಅನಿಸಿತ್ತು. ಅಷ್ಟು ಕೆಟ್ಟದಾಗಿ ಸುಸ್ತಾಗೋದು. ಈಗೇನಪ್ಪ ಅಂತಂದರೆ ಏನೋ ತೋರಿಸೋದಕ್ಕೆ ಬಂದೆ, ಏನೋ ಹೇಳೋದಕ್ಕೆ ಬಂದೆ. ಹೌದು, ಕರೆಕ್ಟು. ನನಗೆ ಇವಾಗ ಟ್ಯಾಬ್ಲೆಟ್ನ ತೊಗೊತಾ ಇದ್ದೀನಿ. ಯಾವುದಾದ್ರು ಅಂದರೆ, ನಾನು ಮೊದಲನೇ ಪ್ರೆಗ್ನೆಂಟ್ ಒಳಗೆ ನಾನು ಟ್ಯಾಬ್ಲೆಟ್ನ ತೊಗೊಂಡಿಲ್ಲದೆ ಇರೋ ಕಾರಣ ಏನಾಯ್ತಪ್ಪ ಅಂದರೆ, ನನಗೆ ತುಂಬ ಸಿಸೇರಿಂಗ್ ಆದಮೇಲೆ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಹೋದರೆ ನಮಗೆ ಏನು ಪ್ರಾಣ ಹೋಗೋ ಸಾಧ್ಯತೆಯೂ ಇರ್ತೈತೆ. ಹಂಗಾಗಿ ನಾನು ನೆಗ್ಲೆಕ್ಟ್ ಮಾಡಿದೆ. ಫಸ್ಟ್ನೇ ಪ್ರೆಗ್ನೆಂಟ್ ಇದೆಲ್ಲ ಸುಮ್ಮನೆ ಕೊಡ್ತಾರೆ ಮಾತ್ರೆಗಳನ್ನೆಲ್ಲ, ಯಾರು ನುಂಗ್ತಾರೆ. ಮಾತ್ರೆ ನುಂಗಿದ್ರೂ ನನಗೆ ವಾಮಿಟ್ ಜಾಸ್ತಿ ಆಗೋದು. ಎಷ್ಟು ಕಷ್ಟ ಆಗೋದಂತಂದರೆ, ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಬೇಡ್ರಿ ಮಾತ್ರೆ ತಗೊಳ್ಳೋ ಟೈಮಲ್ಲಿ. ಚೆನ್ನಾಗಿ ಎಲ್ಲ ಮಾತ್ರೆಗಳನ್ನೆಲ್ಲ ತಗೊಳ್ಳಿ. ದಯವಿಟ್ಟು ಎಲ್ಲರೂ ಮಾತ್ರೆಗಳನ್ನ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇವಾಗ ನಾನು ಯಾವ ಟ್ಯಾಬ್ಲೆಟ್ನ ತೊಗೊತಿದ್ದೀನಿ, ಒಂದು ಸೆಕೆಂಡ್ ತೋರಿಸ್ತೀನಿ ನಾನು ಯಾವ ಮಾತ್ರೆ ತೊಗೊತಾ ಇದ್ದೀನಿ ಅಂದರೆ. ಫ್ರೆಂಡ್ಸ್, ಈ ಮಾತ್ರೆನೇ ನಾನು ತೊಗೊತಾ ಇರೋದು. ದಯವಿಟ್ಟು ಎಲ್ಲರೂ ಡೈಲಿ ಮಲಗೋವಾಗ ತೊಗೊಳ್ರಿ. ನಿಮಗೇನಾದರೂ ಬೆಳಗ್ಗೆ ಹೊತ್ತು ಇಷ್ಟ ಇಲ್ಲ ಅಂದರೆ, ಇನ್ನೇನು ನಾನು ಮಲಗ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಈ ಟ್ಯಾಬ್ಲೆಟ್ನ ಡೈಲಿ ಒಂದೊಂದು ತೊಗೊಳ್ಳಿ. ನಿಮಗೆ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಿಮ್ಮ ಹೊಟ್ಟೆಲಿರೋ ಮಗುಗೂ ಒಳ್ಳೆಯದು. ಅದನ್ನು ತೋರಿಸೋದಕ್ಕೆ ಇವತ್ತು ಬಂದೆ. ದಯವಿಟ್ಟು ಮಾತ್ರೆಗಳನ್ನ ಮಾತ್ರ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ಕೊತೀನಿ. ಮತ್ತು ಆಪ್ರೇಷನ್ ಆಗಿ ಬ್ಲೀಡಿಂಗ್ ಆದರೆ ಸಾಯೋ ಸಾಧ್ಯತೆಯೂ ಇರ್ತೈತೆ. ನನಗೆ ಒಂಥರ ಫುಲ್ಲು ಸಿಸರಿನ್ ಆಗಿ ಮಗುವೆಲ್ಲ ಈಚೆತ್ತದ್ದು ಸ್ಟಿಚ್ ಹಾಕಿದ್ರು ಅಷ್ಟೇ. ಆಮೇಲೆ ನೋಡಬೇಕಾಗಿತ್ತು ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತ. ಫುಲ್ಲು ಕೈಕಾಲೆಲ್ಲ ತಿರ್ಗಿಸೋಕ್ಕೆ ಸ್ಟಾರ್ಟ್ ಆಗಿತ್ತು. ದಯವಿಟ್ಟು ನಾನು ಹೇಳೋದಿಷ್ಟೇನೆ, ಚೆನ್ನಾಗಿ ಊಟ ಮಾಡಿ. ಊಟ ಮಾಡೋಕ್ಕೆ ವಾಮಿಟು 9 ಮಂತ್ಸ್ ವಾಮಿಟ್ ಇರೋರಿಗೆ ಏನು ಮಾಡೋದು ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ತಾಯಿರಿ. ವಾಮಿಟ್ ಇದೆ ಅಂತ ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಸ್ಪಿಟ್ಲಿಗೆ ಹೋದರೆ ಹೆಂಗಾದ್ರೂ ಮಾಡೋರು ಕಂಟ್ರೋಲ್ ಮಾಡ್ಕೊಳ್ತಾರೆ. ನಾನು ಹೋಗಿದ್ದು ಸಪ್ತಗಿರಿಲಿ, ಅಲ್ಲಿ ಎಲ್ಲನೂ ನನಗೆ ವಾಮಿಟ್ ಹೋಗೋಂಗೆ ಮಾಡಿಕೊಟ್ರಪ್ಪ. ಹೆಂಗೋ ಎಲ್ಲ ಚೆನ್ನಾಗಿ ನೋಡಿದ್ರು. ಒಬ್ಬೊಬ್ರಿಗೆ 9 ಮಂತ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ 3 ಮಂತ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ 5 ಮಂತ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ 7 ಮಂತ್ಸ್ ಇರುತ್ತೆ. ಮಗು ಹುಟ್ಟೋವ್ರಿಗೂ ವಾಮಿಟ್ ಇರುತ್ತೆ. ಹಾಗಂತ ನೀವು ನಿಮ್ಮ ಹೆಲ್ತ್ ಮೇಲೆ ಜ್ಞಾನ ಕೊಡ್ದಂಗೆ ಇರಬೇಡ್ರಿ.
ಮಗುಗೂ ಊಟ ಬೇಕು, ನಿಮಗೂ ಊಟ ಬೇಕು, ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಗಳೆಲ್ಲನೂ ಬೇಕು. ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ. ವಾಮಿಟ್ ಇದೆ, ಅಯ್ಯೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಕಸ್ಮಾತ್ ನೀವೇನಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಹೇಳೋದೇ ಇಷ್ಟು, ಅಯ್ಯೋ ಪ್ರೆಗ್ನೆಂಟು ಹೋಗು ಹಂಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಹಂಗಂತ ಏನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ಳಿ. ಇನ್ನೇ ಫುಲ್ ಮೈಯೆಲ್ಲ ಡ್ರೈ ಆಗೋಕ್ಕೆಲ್ಲ ಬಿಟ್ಕೊಳ್ಬೇಡ್ದು. ವಾಮಿಟ್ ಆದಮೇಲೆ ಕಷ್ಟ ಆಗುತ್ತೆ, ಆಮೇಲೆ ಏನು ಬೇಕಾದರೂ ಆಗ್ಬೋದು ಅದು. ಪಾಪ 9 ತಿಂಗಳು ವಾಮಿಟ್ ಇರೋರು ಅದು ಹೆಂಗೆ ತಡ್ಕೊತಾರೋ ಏನೋ ಅನಿಸ್ಬಿಟ್ಟೈತೆ ನನಗೆ. 5 ಮಂತ್ಗೆ ಸಾಕಾಗೋಗಿತ್ತು. ಅದರಲ್ಲೂ ಗ್ಲೂಕೋಸ್ ಎಲ್ಲ ತೊಗೊಂಡು ನಾನು ಚೆನ್ನಾಗಾದೆ. ದಯವಿಟ್ಟು ಮಾತ್ರೆಗಳನ್ನೆಲ್ಲ ತಗೊಳ್ಳಿ. ಮಗು ಕಡೆ ಹೊಟ್ಟೆ ಏನು ಆಲ್ಮೋಸ್ಟ್ ಯಾವಾಗ ಮಗು ಸ್ಟಾರ್ಟ್ ಆಗುತ್ತೆ ಅಂದರೆ 4 ಮಂತಿಂದ 5 ಮಂತು, 5 ಮಂತಿಂದ 6 ಮಂತ್ ಈ ಥರ ಮಗುದು ಮೂಮೆಂಟ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇರ್ತೈತೆ. ನನಗೆ ಈಗಾಗಲೇ ಗೊತ್ತಾಗ್ತಿದೆ ಇದು. ನಾನು ಮಲ್ಕೊಂಡಾಗೆಲ್ಲನೂ ಏನಾಗುತ್ತೆ ಅದು, ನಾನು ಮಲ್ಕೊಂಡಾಗೆಲ್ಲ ಈಗ ಫುಲ್ಲು ಒದ್ದಾಡ್ತಿರ್ತೈತೆ. ನನ್ನ ಮಗು ತುಂಬ ಚೆನ್ನಾಗಿ ಒದ್ದಾಡ್ತಿರುತ್ತೆ. ಫಸ್ಟ್ ಟೈಮ್ ಮಗು ನನಗೆ ಫ್ರೆಂಡ್ಸ್ ಎಲ್ಲರೂ ಹಣ್ಣು ಬಂದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಕನಸಲ್ಲಿ 1-2 ಸರಿ ಕಾಯಿ ಬಂದಿದೆ, ನೋಡೋಣ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ. ಕಾಯಿ ಬಂದಿದೆ, ಆಮೇಲೆ ಕಾಯಿಗಳು ಕಾಣಿಸಿದ್ದಾವೆ. ನನಗೆ ಫಸ್ಟ್ನೇ ಮಗು ಹೆಣ್ಣು ಮಗು ಇರೋದು, ಗಂಡು ಮಗು ಆಗಬೇಕಂತ ನನಗೆ ಆಸೆ ಇದೆ. ಅದಕ್ಕೆ ಗಂಡು ಮಗು ಆಗಬೇಕು ಅಂತ. ಹೆಣ್ಮಗು ಇದೆ ನಂಗೆ ಅವಳ ಮೇಲೂ ಆಸೆ, ಇನ್ನೊಂದು ಗಂಡು ಮಗು ಆಗಬೇಕು ಅಂತ ಆಸೆ. ಎಲ್ಲ ಮಕ್ಕಳು ಒಂದೇ, ಆದ್ರೂ ಎಲ್ಲರಿಗೂ ಇರುತ್ತೆ ಒಂದು ಹೆಣ್ಣು ಒಂದು ಗಂಡು ಮಗು ಮೇಲೆ ಆಸೆ. ಯಾರಿಗೂ 2 ಮಗು ಒಂದೇ ಥರ ಇರಬೇಕು ಅಂತ ಆಸೆ ಯಾರಿಗೂ ಇರಲ್ಲ. ನನಗೂ ಇದೆ. ಈಗ ಫಸ್ಟ್ನೇದು ಗಂಡು ಮಗು ಇದೆ, ಫಸ್ಟ್ನೇದು ಹೆಣ್ಮಗು ಇದೆ, 2ನೇದು ಹೆಣ್ಮಗು ಆಗಲಿ ಅಂತ ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಮಾತ್ರೆ ವಾಮಿಟ್ ಆಗಿದೆ ಅಂತ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ರಕ್ತ ಕಮ್ಮಿ ಆಗ್ತೈತೆ ವಾಮಿಟ್ ಆಗಿ ನಾವು ಊಟದ ಮಾಡ್ದಂಗಿದ್ರೆ ರಕ್ತ ಕಮ್ಮಿ ಆಗುತ್ತೆ, ಮಗುಗೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತೈತೆ. ನಿಮ್ಗೆ ವಾಮಿಟ್ ಆಗ್ತಿದ್ರೆ ವಾರಕ್ಕೊಂದ್ಸಲಿ, ತುಂಬ ವಾಮಿಟ್ ಆಗ್ತಿದ್ರೆ ವಾರಕ್ಕೊಂದ್ಸಲಿನಾದರೂ ಹಾಸ್ಪಿಟ್ಲಿಗೆ ಹೋಗಿ ಡ್ರಿಪ್ಪು ಏನಾದರೂ ಒಂದು ಊಟ ತಿನ್ನೋ ಥರ ಏನಾದರೂ ಒಂದು ಮಾಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಮತ್ತು ವಾಮಿಟ್ ಆಗದಿರೋ ಮಾತ್ರೆ ನಾನು ತೋರಿಸಿದ್ನಲ್ಲ ಇದೆ ವಾಮಿಟ್ ಆಗೋಲ್ಲ ನನಗೆ. ರಾತ್ರಿ ಹೊತ್ತು ತಗೊಂಡು ಮಲ್ಕೊಬಿಡ್ತೀನಿ, ಚೆನ್ನಾಗಿ ನಿದ್ದೆ ಬರುತ್ತೆ, ಊಟ ಚೆನ್ನಾಗಿ ಮಾಡ್ತೀನಿ, ಇದರಿಂದ ಆರೋಗ್ಯವಾಗಿದ್ದೀನಿ, ಶಕ್ತಿನೂ ಬರುತ್ತೆ. ಇಲ್ಲ ಅಂದರೆ ನನಗೆ 1-2-3 ದಿವಸ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಇದು ಸ್ವಲ್ಪ ಸುಸ್ತಾಗೋದು ಜಾಸ್ತಿ ಆಗ್ತಿರ್ತೈತೆ ಈ ಮಾತ್ರೆ ಬಿಟ್ಟರೆ. ದಯವಿಟ್ಟು ನೋಡ್ಕೊಳ್ಳಿ ಎಲ್ಲರೂ. ನಮಸ್ತೆ. ತಾನೆಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.